ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತೊಂದು ವಿಶೇಷವಾದ ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀನಿ. ಸೊ ನೀವು ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫುಲ್ ವಿಡಿಯೋ ಮುಗಿಕೊಂಡು ನೋಡ್ರಿ. ಆಕ್ಚುಲಿ ಸೊ ಏನಪ್ಪಾ ಅಂದ್ರೆ ಇಲ್ಲಿ ನನ್ಗೆ ಏನೋ ವ್ಯೂವರ್ಸ್ ಕ್ವಶನ್ ಮಾಡ್ತಾ ಇದಾರೆ. ಹಾಯ್ ಫ್ರೆಂಡ್ಸ್, ಏನ್ ನಿಮ್ ಡೌಟ್ಸ್? ಅಣ್ಣ ಲೈಫ್ ನಾಗ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಣ್ಣ? ಸೊ ಅವ್ರು ತುಂಬಾ ಒಳ್ಳೆ ಕ್ವಶನ್ ಕೇಳ್ತಾ ಇದಾರೆ. ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೇಕು ಏನ್ ಮಾಡ್ಬೇಕು? ಹಾಗೆ ನಿಮ್ ಪ್ರಕಾರ ಲೈಫ್ ಅಲ್ಲಿ ಸಕ್ಸಸ್ ಅಂದ್ರೆ ಏನು? ಕಷ್ಟ ಪಡ್ಬೇಕು. ನಿಮ್ ಪ್ರಕಾರ? ಚಲೋತ್ತಿಗೆ ಓದ್ಬೇಕಣ್ಣ. ನಿಮ್ ಪ್ರಕಾರ? ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆದ್ರೆ ಏನ್ ಮಾಡಿದಾರ? ವೆರಿ ಗುಡ್ ಕ್ವಶನ್. ನೋಡಿ ಫ್ರೆಂಡ್ಸ್, ಇಲ್ಲಿ ಮೂರು ಅಭಿಪ್ರಾಯ ಹೇಳಿದ್ರು. ಒಬ್ರು ಕಷ್ಟ ಪಡ್ಬೇಕಂದ್ರು, ಒಬ್ರು ಓದ್ಬೇಕಂದ್ರು. ಲಾಸ್ಟ್ ಬಾಯ್ ಏನ್ ಕೇಳಿದಲ್ಲ, ದಟ್ಸ್ ವೆರಿ ನೈಸ್. ಏನಂತಂದ್ರೆ ಸಕ್ಸಸ್ಫುಲ್ ಪರ್ಸನ್ಸ್ ಏನ್ ಮಾಡ್ತಾ ಇದ್ದಾರೆ, ಸಕ್ಸಸ್ ಆದ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಾನು ನಿಮ್ಗೆಲ್ಲ ಆನ್ಸರ್ ಮಾಡ್ತೀನಿ. ಫ್ರೆಂಡ್ಸ್, ಬಹಳ ಜನ ಲೈಫ್ ಅಲ್ಲಿ ತಮ್ಮದೇ ಆದಂತ ಒಂದು ರೂಲ್ಸ್ ಇರುತ್ತೆ, ಒಂದು ಡಿಸಿಪ್ಲಿನ್ ಇರುತ್ತೆ, ಒಂದು ಪೇಷನ್ಸ್ ಅಂತ ಇರುತ್ತೆ. ಸಕ್ಸಸ್ಫುಲ್ ಮತ್ತೆ ಅನ್ಸಕ್ಸಸ್ಫುಲ್ ವ್ಯಕ್ತಿಗಳ ವ್ಯತ್ಯಾಸ ಅಂತಂದ್ರೆ ಇವ್ರಿಗೆ ತುಂಬಾ ತಾಳ್ಮೆ ಇರುತ್ತೆ, ಪೇಷನ್ಸ್ ಇರುತ್ತೆ. ಅನ್ಸಕ್ಸಸ್ಫುಲ್ ಪರ್ಸನ್ಸ್ಗೆ ತಾಳ್ಮೆ ಇರಂಗಿಲ್ಲ, ನೆಮ್ಮದಿ ಇರಲ್ಲ. ಸೊ ಇದು ಫಸ್ಟ್ ಫಾರ್ಮುಲಾ. ಇನ್ ಸೆಕೆಂಡ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನ ಸಕ್ಸಸ್ ಆದ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರು ತಮ್ಮ ಬಾಡಿ, ತಮ್ಮ ಮೈಂಡ್ ಯಾವತ್ತು ತಮ್ಮ ಕಂಟ್ರೋಲ್ ಇರ್ತಾರೆ. ಅನ್ಸಕ್ಸಸ್ಫುಲ್ ಪರ್ಸನ್ ಅಂತಂದ್ರೆ ಅವ್ರ ಅಟ್ರಾಕ್ಷನ್ ಟುವರ್ಡ್ಸ್ ಅದರ್ಸ್ ಆಗ್ತಾರೆ. ಅಂದ್ರೆ ಅವ್ರ ಬಾಡಿಗೆ ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಕೊಡಲ್ಲ, ಅವ್ರ ಮೈಂಡ್ ಏನ್ ಬೇಕಾದ್ರೂ ಮಾಡ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸಕ್ಸಸ್ ಅಂಡ್ ಅನ್ಸಕ್ಸಸ್ಫುಲ್ ಪರ್ಸನ್. ಎಕ್ಸಾಂಪಲ್ ನಾನು ನಿಮ್ಗೊಂದು 2 ಎಕ್ಸಾಂಪಲ್ ಕೊಡ್ತೀನಿ. ಅನಿಲ್ ಅಂಬಾನಿ ಮತ್ತೆ ಅವರ ತಮ್ಮ ಮುಖೇಶ್ ಅಂಬಾನಿ, ಇವರಿಬ್ಬರು ವ್ಯತ್ಯಾಸ ಏನಿದೆ? ಇದರಲ್ಲಿ ಯಾರು ಸಕ್ಸಸ್ ಯಾರು ಅನ್ಸಕ್ಸಸ್ ನೀವು ನೋಡಿ. ಅದೇ ರೀತಿ ಕ್ರಿಕೆಟ್ ದಲ್ಲಿ ಬನ್ನಿ, ಸಚಿನ್ ತೆಂಡೂಲ್ಕರ್ ನೋಡ್ರಿ, ವಿನೋದ್ ಕಾಂಬ್ಳೆ ನೋಡಿ. ಸಚಿನ್ ಇಸ್ ಬಿಕಮ್ ಅ ಕ್ರಿಕೆಟ್ ಆಫ್ ಗಾಡ್, ವೇರ್ ಇಸ್ ವಿನೋದ್ ಕಾಂಬ್ಳೆ. ಸೊ ದಿಸ್ ಇಸ್ ದ ಡಿಫರೆನ್ಸ್. ಬಹಳ ದೊಡ್ಡದಾಗಿ ತಿಳ್ಕೊಳ್ಬೇಡ. ಸಕ್ಸಸ್ ಮತ್ತೆ ಅನ್ಸಕ್ಸಸ್ ವ್ಯಕ್ತಿಗಳಿಗೆ ಇಷ್ಟೇ ಡಿಫರೆನ್ಸ್ ಇರುತ್ತೆ. ಸೊ ದೇ ಡೂ ಥಿಂಗ್ಸ್ ಡಿಫರೆಂಟ್. ಸಕ್ಸಸ್ ವ್ಯಕ್ತಿಗಳು ಏನ್ ಮಾಡ್ತಾರೆ, ಮಾಡೋ ಕೆಲಸ ವಿಭಿನ್ನವಾಗಿ ಮಾಡ್ತಾರೆ. ದಿಸ್ ಇಸ್ ನಂಬರ್ 1. ಥ್ಯಾಂಕ್ ಯು.